ಬಿಜೆಪಿಯಲ್ಲಿ ಸಾಮಾನ್ಯವಾಗಿ ಟಿಕೆಟ್ ಹಂಚಿಕೆ ವಿಷಯಕ್ಕೆ ಬಂಡಾಯ ನಡೆಯೋದಿಲ್ಲ. ಆದರೆ ಮಧ್ಯಪ್ರದೇಶದ ದತಿಯಾ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಹಂಚಿಕೆಗೆ ಸಂಬಂಧಿಸಿ ಈಗ ಅಸಮಾಧಾನ ಭುಗಿಲೆದ್ದಿದೆ. ಮಧ್ಯಪ್ರದೇಶದ ಬಿಜೆಪಿಯ ಪ್ರಮುಖ ನಾಯಕ ನರೋತ್ತಮ್ ಮಿಶ್ರಾ ಅವರು ಹಿಂದಿನ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದರು. 2023ರಲ್ಲಿ ಅವರು ಚುನಾವಣೆಯಲ್ಲಿ ಸೋತರು ಮತ್ತು ಈ ಉಪಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗತ್ತೆ ಅಂತ ನಿರೀಕ್ಷಿಸಿದ್ರು. ಆದರೆ ದತಿಯಾ ಟಿಕೆಟ್ ಅವರ ಕೈ ತಪ್ಪಿದೆ. ಇದಕ್ಕೆ ಅವರ ಬೆಂಬಲಿಗರು ಭಾರೀ ಗಲಾಟೆ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಹೆದ್ದಾರಿ ನಿರ್ಬಂಧಿಸಿ ಪ್ರತಿಭಟಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಗಾಯಗೊಂಡಿದ್ದಾರೆ. 3,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ವಾತಾವರಣ ಹಾಳು ಮಾಡೋಕೆ ಪ್ರಯತ್ನಿಸಿದ್ದಾರೆ ಅಂತ ದತಿಯಾ ಪೊಲೀಸ್ ವರಿಷ್ಠಾಧಿಕಾರಿ ಆರೋಪಿಸಿದ್ದಾರೆ. ಮತ್ತು ಆ 3,000 ಪ್ರತಿಭಟನಾಕಾರರು ನರೋತ್ತಮ್ ಮಿಶ್ರಾ ಅವರಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ತೀವ್ರ ಕೋಪಗೊಂಡಿದ್ದ ಬಿಜೆಪಿ ಕಾರ್ಯಕರ್ತರೇ ಆಗಿದ್ದಾರೆ. ದತಿಯಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಅನ್ನ ನರೋತ್ತಮ್ ಮಿಶ್ರಾ ಅವರಿಗೆ ನೀಡದೆ ಮಾಜಿ ಬಿಜೆಪಿ ಪ್ರಾದೇಶಿಕ ಸಂಘಟನಾ ಕಾರ್ಯದರ್ಶಿ ಅಶುತೋಷ್ ತಿವಾರಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಈ ಸುದ್ದಿ ತಿಳಿದ ತಕ್ಷಣ ಮಿಶ್ರಾ ಅವರ ಬೆಂಬಲಿಗರು ಕೋಪಗೊಂಡು ದತಿಯಾ ಝಾನ್ಸಿ ಹೆದ್ದಾರಿ ತಡೆ ನಡೆಸಿದ್ರು. ಇದರಿಂದಾಗಿ ಸುಮಾರು 7ರಿಂದ 8 ಕಿಲೋಮೀಟರ್ ಸಂಚಾರ ದಟ್ಟಣೆ ಉಂಟಾಯಿತು. ನರೋತ್ತಮ್ ಮಿಶ್ರಾ ಅವರಿಗೆ ಟಿಕೆಟ್ ನಿರಾಕರಿಸಿದ್ದನ್ನ ವಿರೋಧಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಘುವೀರ್ ಸರನ್ ಮತ್ತು ಹಲವಾರು ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ. ಮಿಶ್ರಾ ಬಹಳ ಸಮಯದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲು ತಯಾರಿ ನಡೆಸುತ್ತಿದ್ರು. ಅವರು ರ್ಯಾಲಿಗಳನ್ನ ನಡೆಸುತ್ತಿದ್ರು, ಮನೆ ಮನೆಗೆ ಹೋಗಿ ಜನರನ್ನ ಕೇಳ್ಕೊಂಡಿದ್ರು. ಆದರೆ ಅವರಿಗೆ ಟಿಕೆಟ್ ನಿರಾಕರಿಸಿದಾಗ ಬೆಂಬಲಿಗರು ಸಿಟ್ಟಾದ್ರು ಮತ್ತು ಅವರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಮಾರುಕಟ್ಟೆಗಳಲ್ಲಿ ಅಂಗಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿದ್ರು. ಈ ಪ್ರತಿಭಟನೆ ಭೋಪಾಲ್ನಿಂದ ದೆಹಲಿಯವರೆಗಿನ ಬಿಜೆಪಿ ನಾಯಕರನ್ನ ಬೆಚ್ಚಿ ಬೀಳಿಸಿದೆ. ನರೋತ್ತಮ್ ಮಿಶ್ರಾ 6 ಬಾರಿ ಶಾಸಕರಾಗಿದ್ದಾರೆ ಮತ್ತು ಗಮನಾರ್ಹ ಹಿಡಿತ ಹೊಂದಿದ್ದಾರೆ. ಆದರೆ ಬಿಜೆಪಿಯ ಒಳಗೆ ಗುಂಪುಗಾರಿಕೆ ಇದೆ. ಈಗ ಅಶುತೋಷ್ ತಿವಾರಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ನರೋತ್ತಮ್ ಮಿಶ್ರಾ ಗೃಹ ಸಚಿವರಾಗಿದ್ದಾಗ ಅವರು ತಮ್ಮ ಕೋಮು ಹೇಳಿಕೆಗಳಿಗಾಗಿನೇ ಆಗಾಗ ಸುದ್ದಿಯಲ್ಲಿ ಇರ್ತಾ ಇದ್ರು. ಅವರು ಭಾರತೀಯ ಸಂವಿಧಾನಕ್ಕೆ ವಿರುದ್ಧವಾದ ಹೇಳಿಕೆಗಳನ್ನು ಪ್ರತಿದಿನ ನೀಡ್ತಾ ಇದ್ರು. ಈಗ ಬಿಜೆಪಿ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ರಸ್ತೆಗಳನ್ನ ತಡೆದ್ರೆ, ರಸ್ತೆಗಳನ್ನ ಧ್ವಂಸಗೊಳಿಸಿದ್ರೆ ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಿದ್ರೆ ಏನ್ ಕ್ರಮ ಕೈಗೊಳ್ಳಲಾಗಿದೆ? ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಎಸ್ಪಿ ಕಾರ್ಯಕರ್ತರು ಅದೇ ರೀತಿ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಊಹೆ ಮಾಡಬಹುದು. ಈಗ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಸುಮಾರು 10ರಿಂದ 12 ಗಂಟೆಗಳ ಕಾಲ ಹೆದ್ದಾರಿಯನ್ನ ನಿರ್ಬಂಧಿಸಲಾಗಿತ್ತು. ಮತ್ತಿದು 4 ಜಿಲ್ಲೆಗಳಾದ ದತಿಯಾ, ಝಾನ್ಸಿ, ಶಿವಪುರಿ ಮತ್ತು ಗ್ವಾಲಿಯರ್ ಮೇಲೆ ಪರಿಣಾಮ ಬೀರಿತು. ಗ್ವಾಲಿಯರ್ ಅತ್ಯಂತ ಹೆಚ್ಚು ತೊಂದರೆ ಎದುರಿಸಿತು ಅಂತ ಹೇಳಲಾಗಿದೆ. ಆಂಬ್ಯುಲೆನ್ಸ್ಗಳು ಕೂಡ ದಟ್ಟಣೆಯಲ್ಲಿ ಸಿಕ್ಕಾಕೊಂಡ್ವು. ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸೋಕೆ ಯತ್ನಿಸಿದ್ವಿ, ಆದ್ರೆ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಿದ್ಧರಿರ್ಲಿಲ್ಲ. ಆದ್ರೆ ಅದರ ನಂತರ ಕಲ್ಲು ತೂರಾಟ ನಡೆಸಿದ್ರು ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಗುಂಪನ್ನ ಚದುರಿಸಲು ಅಶ್ರವಾಯು ಪ್ರಯೋಗ ಮಾಡಲಾಯಿತು ಅಂತ ಹೇಳಲಾಗಿದೆ. ಕಲ್ಲು ತೂರಾಟದಲ್ಲಿ 8 ಪೊಲೀಸ್ ಅಧಿಕಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕೆಲವು ಪೊಲೀಸ್ ವಾಹನಗಳು ಕೂಡ ಜಖಂಗೊಂಡಿವೆ. 15 ಕಿಲೋಮೀಟರ್ ಉದ್ದದವರೆಗೂ ಟ್ರಾಫಿಕ್ ಜಾಮ್ ಇತ್ತು ಎನ್ನಲಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಆದ್ರೂ ಮತ್ತು ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾಗ್ಲೂ ಪೊಲೀಸರು ಬಲ ಪ್ರಯೋಗ ಮಾಡಲಿಲ್ಲ. ಅವರು ಹೆದ್ದಾರಿ ನಿರ್ಬಂಧಿಸಲು ಅವಕಾಶ ಮಾಡಿಕೊಟ್ರು. ಅರ್ಥ ಮಾಡಿಕೊಳ್ಳದ ಜನರ ಮನವೊಲಿಕೆಗೆ ಯತ್ನಿಸಲಾಯಿತು. ಕಡೆಗೆ ಅವರು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ನಡೆಸಿದಾಗ ಅಶ್ರವಾಯು ಪ್ರಯೋಗ ಮಾಡಲಾಯಿತು. ಅನಂತರ ಗುಂಪು ಚದರಿ ಹೋಯಿತು. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಲಾಗಿದ್ದು ಯಾವುದೇ ಅಶಾಂತಿಗೆ ಅವಕಾಶ ನೀಡೋದಿಲ್ಲ ಅಂತ ಪೊಲೀಸರು ಹೇಳಿರೋದು ವರದಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.